ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ವ್ಲಾಗರ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಚಕ್ಲಿ ಮಾಡ್ತಾಯಿದ್ದೀನಿ. ಮೊದಲೇದಾಗಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಪುಟಾಣಿ ಹಿಟ್ಟನ್ನು ಸಹ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ಎರಡು ಹಿಟ್ಟನ್ನು ಚೆನ್ನಾಗಿ ನೀಟಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಮನೆಯಲ್ಲೇ ಮಾಡಿದಂತಹ ಚಿಲ್ಲಿ ಪೌಡರ್. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಪ್ಪು ಎಳ್ಳನ್ನು ಸಹ ಹಾಕ್ಬೋದು, ಅಥವಾ ಜೀರಿಗೆ ಹಾಕ್ಬೋದು. ಇವಾಗ ಎಲ್ಲವನ್ನು ಹಾಕಿ ನೀಟಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಆದಮೇಲೆ ಮತ್ತು ಸೈಡಲ್ಲಿ ನೀರನ್ನು ಓದಾಡುವ ಹಾಗೆ ಕಾಯಿಸಿ ಇಟ್ಕೊಂಡಿದ್ದೇನೆ. ನೀವು ಬಿಸಿಯಾಗಿರಬೇಕು, ಯಾವುದೇ ರೀತಿ ತಣ್ಣಗೆ ನೀವು ಹಾಕಲಿಕ್ಕಿಲ್ಲ, ಬಿಸಿ ಬಿಸಿ ನೀರನ್ನೇ ಹಾಕಬೇಕು. ಮತ್ತು ಇವಾಗ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಬೋದು ಅಥವಾ ದಾಡ ತುಪ್ಪ ಸಹ ಹಾಕ್ಬೋದು. ಯಾವುದು ಮೇಲೆ ಸ್ವಲ್ಪ ಜೀರಿಗೆ ಸಹ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳೋದೇ ಒಳ್ಳೆಯದು. ತುಂಬ ಗಟ್ಟಿ ಆದರೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಆಗುವಷ್ಟು ಕಲಿಸ್ಕೊಂಡ್ರೆ ಸಾಕಾಗ್ತದೆ. ನೋಡಿ, ಇಷ್ಟು ಸಾಕಾಗ್ತದೆ. ಇವಾಗ ನಾನು ಸಂಡಿಗೆ ಮಾಡುವ ಒತ್ತಳವನ್ನು ತೊಗೊಂಡಿದ್ದೇನೆ. ಅದಕ್ಕೆ ನೋಡಿ, ಒಂದು ಉಂಡೆಯಷ್ಟು ಹಾಕಿ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೋಬೇಕು, ಅಥವಾ ಹೀಗೆ ಕಲ್ಲಲ್ಲಿ ಸಹ ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು. ನೋಡಿ, ಇವಾಗ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ತಾಯಿದ್ದೇನೆ. ಫಸ್ಟು ಮಾಡಿ ಇಟ್ಕೋಬೇಕು. ಮತ್ತು ಸೈಡಲ್ಲಿ ಸಹ ಎಣ್ಣೆ ಕಾಯಲಿಕ್ಕೆ ಒಲೆ ಮೇಲೆ ಇಟ್ಟಿದ್ದೇನೆ. ನೋಡಿ, ಎಲ್ಲವನ್ನು ಸಹ ಹೀಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ ಈ ರೀತಿಯಲ್ಲಿ ಈ ಸೈಜಲ್ಲಿ ಮಾಡಿದ್ದೇನೆ. ಇವಾಗ ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ತುಂಬ ಬಿಸಿ ಎಣ್ಣೆಗೆ ಹಾಕಬಾರ್ದು, ಮೆತ್ತಗೆ ಆಗ್ತದೆ. ತುಂಬ ಕಪ್ಪಾಗಿ ಬಂದು ಮತ್ತು ಮೆತ್ತಗೆ ಆಗ್ತದೆ. ಸಣ್ಣ ಉರಿಯಲ್ಲೇ ಇದನ್ನು ಕಾಯಿಸಬೇಕು. ಮತ್ತು ಒಂದು ದಿನ ಅಥವಾ 2 ದಿನಕ್ಕೆ ಇದು ಮೆತ್ತಗಾಗ್ತದೆ. ತುಂಬ ಬಿಸಿಯಲ್ಲಿ ಕರೆದ್ರೆ ಮೀಡಿಯಮ್ ಸೈಜಲ್ಲಿ ಇದ್ದಾಗೆ ಕರಿಬೇಕು. ನೋಡಿ, ನಾನು ಎಲ್ಲವನ್ನು ಸಹ ಹಾಕಿ ಕರಿತಾ ಇದ್ದೇನೆ. ಸ್ವಲ್ಪ ಕೆಂಪಗೆ ಆಗುವಷ್ಟು ಕರಿಯೋದು ಒಳ್ಳೆಯದು. ನೋಡಿ, ಎಷ್ಟು ಚೆಂದದಲ್ಲಿ ಎಷ್ಟು ನೀಟಾಗಿ ಬಂದಿದೆ. ಇಷ್ಟು ಸಾಕಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ, ಎಷ್ಟು ಚೆಂದದಲ್ಲಿ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಎಷ್ಟು ಪಳ್ಳಾಗಿದೆ. ಓಕೆ, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.